ಮನುಷ್ಯ ಇವ್ರನ್ನ ತೀವ್ರವಾಗಿ ಖಂಡಿಸಬೇಕಾಗಿತ್ತು. ಮತ್ತು ಇಲ್ಲೋ ಇಂಥ ಘಟನೆ ಮೇಲಿಂದ ಆಗ್ತಾನೆ ಇದ್ದಾವೆ. ಮಾಬ್ ಲಿಂಚಿಂಗ್ ಆಯಿತು, ಮತ್ತೊಂದು ಆಯಿತು, ಇನ್ನೊಂದು ಬುಲ್ಡೋಜರ್, ಅದನ್ನು ನೋಡ್ತಾ ಇದ್ವಿ. ಬುಲ್ಡೋಜರ್ ಆಯಿತು. ಇವೆಲ್ಲನೂ ಗಾಂಧೀಜಿಯವರ ಕೊಂದ ಮನಸ್ಥಿತಿಗಳು. ಅವ ಮನಸ್ಥಿತಿಗಳು ಇವತ್ತು ನಮ್ಮ CJI ಮೇಲೆ ಚಪ್ಪಲಿಯನ್ನು ಯಶವಂತ ದುಸ್ಸಾಹಸ ಮಾಡಿದ್ದಾರೆ. ಇದನ್ನು ನಾವೆಲ್ಲರೂ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮೆಸೇಜನ್ನು ಕೊಡಬೇಕಾಗ್ಯದ. ಅವ್ರು ತಿಳಿ ಹೇಳುವ ಕೆಲಸ ಮಾಡಬೇಕಾಗಿದೆ. ಅದರರ್ಥ ಅವ್ರು ಶಿಕ್ಷೆ ಕೊಟ್ಟರೆ ಸುತ್ತ ಪರಿವರ್ತನೆ ಆಗ್ತಾರೆ ಅಂತಲ್ಲ, ಮತ್ತು ಆಗೋ ಸಾಧ್ಯತೆ ಭಾಳ ಕಡಿಮೆ. ಇನ್ನಷ್ಟು ಹಠಮಾರಿ ಆಗ್ತಾರೆ ವಿನಃ ಮತ್ತೇನಾಗಿ ಸಾಧ್ಯ ಇಲ್ಲ. ಅದಕ್ಕೆ ಇರೋ ಉತ್ತರ ಒಂದು ಗಾಂಧೀಜಿಯವರು ಕೊಟ್ಟಂಥ, ಅಂಬೇಡ್ಕರ್ ಕೊಟ್ಟಂಥ ಈ ಸಂವಿಧಾನದಡಿಯಲ್ಲೇ ಗಾಂಧೀಜಿಯವರ ಶಾಂತಿಯ ನೆಲೆಗಟ್ಟಿನಲ್ಲಿ ಅವ್ರಿಗೆ ನಾವು ಕನ್ವಿನ್ಸ್ ಮಾಡಬೇಕಾಗಿದೆ, ತಿಳಿಸಿ ಹೇಳಬೇಕಾಗಿತ್ತು ತಪ್ಪಪ್ಪ ಅಂತ. ನಮ್ಮ ನರೇಂದ್ರ ಮೋದಿಯವರು ಹೇಳಿಕೊಟ್ಟಿದ್ದಾರೆ. ಅದಕ್ಕೆ CJI ಅವರೊಂದಿಗೆ ಮಾತನಾಡಿದೆ. ಅವರ ಮೇಲಿನ ದಾಳಿಯು ಪ್ರತಿಯೊಬ್ಬ ಭಾರತೀಯರಿಗೂ ಸಿಟ್ಟು ತರಿಸಿದೆ. ಸಿಟ್ಟಿನಿಂದ ಏನಾಗುವುದಿಲ್ಲ ರೀ, ಸಿಟ್ಟು ಬಂದದಿಲ್ಲಂತಲ್ಲ. ಆದರೆ ಅದಕ್ಕೆ ಮುಖ್ಯವಾಗಿ ಮಾಡಿದ ವ್ಯಕ್ತಿ ಮನಃಪರಿವರ್ತನೆ ಆಗುವಂಥದ್ದು ಏನು ಮಾಡಲಿಕ್ಕೆ ಸಾಧ್ಯ ಇದೆನಾ? ಇಂಥ ಬೇಜವಾಬ್ದಾರಿ ವರ್ತನೆಗೆ ಸಮಾಜದಲ್ಲಿ ಅವಕಾಶವಿಲ್ಲ. ಹೇಳಿದ್ರಿ ನೀವು ಹಿಂದಂಥ ವಾದ ಘಟನೆಗಳಲ್ಲಿ ಆದಾಗ ಇಂಥ ಘಟನೆ ಮಾಡಿದವ್ರಿಗೆ ಶಿಕ್ಷೆ ಕೊಡಿಸುವಂಥ, ಇಂಥ ಘಟನೆ ಬಗ್ಗೆ ಮಾತಾಡಿದವ್ರಿಗೆ ಶಿಕ್ಷೆ ಕೊಡಿಸುವಂಥ ಒಂದು ಪ್ರಯತ್ನ ಆಗಿದೆ ಸಂವಿಧಾನದಡಿಯಲ್ಲಿ. ಎಷ್ಟೋ ಬೇಕಷ್ಟು ಕಂಟ್ರೋಲ್ ಆಗ್ತಿತ್ತೋ ಏನೋ. ಅಂದರೆ ಇದರ ಅರ್ಥ ಇಷ್ಟ ಸಿಂಪಲ್ಲಾಗಿ ಮೋದಿಯವರು ಎಷ್ಟು ಶಿಸ್ತುಬದ್ಧವಾಗಿ ಕಠೋರವಾಗಿ ಶಿಕ್ಷೆ ಕೊಡಿಸ್ಬೇಕಾಗಿದೆ ಇಂಥ ಘಟನೆ ಆದಾಗ ಅದು ಮಾಡದೇ ಹೋದವು. ಇಂಥ ಕೆಲಸಗಳನ್ನ ಮಾಡಿದ್ರ ಬಗ್ಗೆ ಮೌನ ವಹಿಸ್ಕೊಂಡು ಹೋಗಿದ್ದು ಸಹಿತ ಇಂಥ ಒಂದು ಪ್ರವೃತ್ತಿ ಬೆಳೆಯೋದಕ್ಕೆ ಕಾರಣೀಭೂತವಾಗಿದೆ ಈ ದೇಶದಲ್ಲಿ ಅಂತೇಳಿ. ಯಾಕಂದ್ರೆ ರಾಕೇಶ್ ಕಿಶೋರ್ ಅವರು 71 ವರ್ಷದವ್ರು, ಮೈ ತುಂಬ ಎಲ್ಲ ಆ ಒಂದು ವಿಷ ತುಂಬಿಕೊಂಡಂಥವ್ರು. ಮೇಲು ಕೀಳಿನ ಜಾತಿಯ ಧರ್ಮದ ವಿಷವನ್ನು ತಲೆಯಲ್ಲಿ ಹಾಕೊಂಡಂಥ ವ್ಯಕ್ತಿ ಇವತ್ತು ಈ ಕೆಲಸ ಮಾಡಿದ್ದಾರೆ. ಅದೇ ಕಾಲಕ್ಕೆ ಒಂದು ಮಾತು ನಮ್ಮ